ದರ್ಶನ್ ರವರನ್ನ ಟಾರ್ಗೆಟ್ ಮಾಡಿ ಕುಣಿಕೆಯಲ್ಲಿ ಬೀಳಿಸ್ತಾ ಇದ್ದಾರಾ? ಯಾಕಂದ್ರೆ ಈ ಪ್ರಜ್ವಲ್ ರೇವಣ್ಣ ಅವರ ಮತ್ತು ದರ್ಶನ್ ರವರ ಈ ಕೇಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅದೇ ರೀತಿಯಾದಂತಹ ವಿಚಾರಗಳಲ್ಲಿ ಅವರ ಒಂದು ಕೇಸ್ ಬದಲಾವಣೆ ಬೇರೆ ಆಗಿದ್ರೂ ಕೂಡ ಅವರು ಜೈಲಿನಲ್ಲಿ ಮಾಡಿದಂತಹ ಕೆಲವು ತಪ್ಪುಗಳನ್ನು ನೋಡಿದಾಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇರೆ ರೀತಿಯಾದಂಥ ವ್ಯವಸ್ಥೆ, ದರ್ಶನ್ ರವರಿಗೆ ಬೇರೆ ರೀತಿಯಾದಂಥ ಶಿಕ್ಷೆ. ಸೊ ಹಾಗಾದ್ರೆ ಏನದು ನೋಡಿ, ಇದೇ ಹಿಂದೆ ದರ್ಶನ್ ರವರು ಸಿಗರೇಟು ಆಮೇಲೆ ಟೀ ಕುಡಿದಿದ್ರು. ಈ ವಿಚಾರ ಫೋಟೋಗಳು ಕೂಡ ವೈರಲ್ ಆದಂಥ ಸಂದರ್ಭದಲ್ಲಿ ಬದಲಾವಣೆಗಳನ್ನು ಸಾಕಷ್ಟು ಜೈಲಿನಲ್ಲಿ ಮಾಡ್ಕೊಂಡ್ರು. ಅದಾದ ನಂತರ ಬೇರೆ ಬೇರೆ ಜೈಲಿಗೂ ಕೂಡ ಶಿಫ್ಟ್ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ರು. ಅದಾದ ಮೇಲೆ ದರ್ಶನ್ ರವರ ವಿಚಾರಕ್ಕೆ ಬರೋದಾದರೆ, ಇದೇ ದರ್ಶನ್ ಸರ್ ಅವರನ್ನ ಫೋನಲ್ಲಿ ಯಾರೋ ಒಬ್ಬ ಅಭಿಮಾನಿ, ಇನ್ಯಾರೋ ಒಬ್ಬ ಹೊರಗೆ ಮಾತಾಡ್ತಾ ಇರುವಂತಹ ಅಭಿಮಾನಿ ಆ ಒಂದು ಫೋನ್ನಲ್ಲಿ ದರ್ಶನ್ ರವರು ಹಾಯ್ ಅಂತ ಮಾಡಿದ್ರು. ಯಾರ್ದೋ ಫೋನು, ಇನ್ಯಾರೋ ವ್ಯಕ್ತಿ ನೋಡಿ ಇಲ್ಲಿ ಬಾಸ್ ಇದ್ದಾರೆ ಅಂತ ತೋರಿಸೋದಕ್ಕೆ ಒಂದು ಹಾಯ್ ಅಂತ ಹೇಳಿ ಒಂದು ರಿಯಾಕ್ಟ್ ಮಾಡಿದ್ರು. ಅದಕ್ಕೆ ಅವರಿಗೆ ದೊಡ್ಡದಾದಂತಹ ಶಿಕ್ಷೆಗಳನ್ನು ಲಭಿಸ್ತಾ ಹೋದ್ರು. ಫೋನ್ನಲ್ಲಿ ಮಾತನಾಡಿದ್ದಾರೆ ದರ್ಶನ್ ರವರು ಅಂತ ಹೇಳಿ. ಆದರೆ ಈ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ ಆಗಿದೆ. ಕಲರ್ ಡ್ರೆಸ್ಸು, ಆಮೇಲೆ ಐಷಾರಾಮಿ ರೂಮು, ಅದಾದ ಮೇಲೆ ಫೋನು, ಅವ್ರದ್ದೇ ಒಂದು ಸ್ವಂತ ಫೋನು, ಅವರೇ ಹೇಗೆ ಬೇಕೋ ಹೋಗಿ ಮಾತಾಡ್ತಾರೆ. ಈ ಒಂದು ವ್ಯವಸ್ಥೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಬಾಯಲ್ಲಿ ಏನು ಕೇಳ್ತಾ ಇದ್ದೀವಿ ಅಂದರೆ, ತನಿಖೆ ನಡೀತಾ ಇದೆ, ನೋಡ್ಕೋತೀವಿ, ಏನೇನು ಆಗ್ತಿದೆ ನೋಡ್ತೀವಿ, ತನಿಖೆ ಮಾಡ್ತೀವಿ. ಇದು ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಅಧಿಕಾರಿಗಳು ಹೇಳ್ತಾ ಇರುವಂಥ ಮಾತು. ಅದೇ ದರ್ಶನ್ ರವರ ವಿಚಾರದಲ್ಲಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿಲ್ಲ, ತನಿಖೆನೇ ಮಾಡಿದ್ರು. ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿಲ್ಲ, ವಿಚಾರಣೆ ಮಾಡಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ದರ್ಶನ್ ರವರಿಗೆ ನೀಡಿದ್ರು. ಈಗ ನೋಡಿ, ದರ್ಶನ್ ರವರ ಕೈಯಲ್ಲಿದ್ದಂತಹ ಸಿಗರೇಟು, ಆ ಒಂದು ಟೀ ಕಪ್ ಮತ್ತು ಒಳಗಡೆ ಕೂತಿರ್ತಕ್ಕಂತಹ ಕುರ್ಚಿ ಎಲ್ಲವೂ ಹೇಗೆ ಸೆಟಪ್ ಆಯಿತು ಅಂತಲೇ ಗೊತ್ತಿಲ್ಲ. ಸೆಟಪ್ ಆಯಿತು, ಕೂರಿಸಿದ್ರು, ಫೋಟೋ ಕ್ಲಿಕ್ ಮಾಡಿದ್ರು, ದರ್ಶನ್ ರವ್ರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರು ಅಂತ ಅನಿವಾರ್ಯ ಬಂದಿತ್ತೇನೋ ಗೊತ್ತಿಲ್ಲ, ಮಾಡಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ. ನೋಡ್ಕೊತೀವಿ, ವಿಚಾರಣೆ ಮಾಡ್ತೀವಿ, ಮುಂದೆ ಹೇಳ್ತೀವಿ ಅನ್ನುವಂಥ ಅಧಿಕಾರಿಗಳ ಮಾತುಗಳು. ಇದನ್ನೇ ದರ್ಶನ್ ರವರ ವಿಚಾರದಲ್ಲೂ ಮಾಡಬಹುದಿತ್ತು. ಆದರೆ ಜೈಲಿನಲ್ಲೇ ಬದಲಾವಣೆಗಳನ್ನು ಮಾಡಿದ್ರು. ಪರಪ್ಪನಾಗರದಿಂದ ಬಳ್ಳಾರಿಗೆ, ಬಳ್ಳಾರಿಯಿಂದ ಪರಪ್ಪನಾಗರಕ್ಕೆ, ಬೆಳಗಾವಿಗೆ ಒಂದ್ಸರಿ ಹಾಕ್ಬಿಡ್ತೀನಿ ಅನ್ನುವಂಥ ಮಾತುಗಳು. ಅದೇನೋ ದೊಡ್ಡ ಮಟ್ಟದ ಸಾಹಸವನ್ನು ಹೂಡ್ತಾ ಇದ್ರು. ಅದಷ್ಟೇ ಅಲ್ಲದೆ ಬಹಳಷ್ಟು ದರ್ಶನ್ ರವರ ಮತ್ತು ಇನ್ನೊಬ್ಬರಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಕೇಸ್ನಲ್ಲಿ ಅದೇ ರೀತಿಯಾದಂಥ ವ್ಯವಸ್ಥೆಗಳಿದ್ದರೂ ಸಹ ದರ್ಶನ್ ರವರಿಗೆ ಒಂದು ರೀತಿ ಬೇರೆ ನಡೆಯುತ್ತೆ, ಇನ್ನು ಉಳಿದಂತಹ ಆರೋಪದ ಮೇಲೆ ಹೋಗಿರ್ತಕ್ಕಂಥ ಆರೋಪಿಗಳಿಗೆ ಬೇರೆ ವ್ಯವಸ್ಥೆ ನಡೆಯುತ್ತೆ. ಪ್ರಜ್ವಲ್ ರೇವಣ್ಣ ಅವರ ಅಷ್ಟೇ ಅಲ್ಲ, ಈಗ ಪ್ರಜ್ವಲ್ ರೇವಣ್ಣ ಅವ್ರ ವ್ಯವಸ್ಥೆ ನಡೆದಿದೆ. ವಿನಯ್ ಕುಲಕರ್ಣಿ ಅವರ ವಿಚಾರಕ್ಕೆ ಬಂದರೂ ಅಷ್ಟೇ, ಸೇಮ್ ದರ್ಶನ್ ರವರ ಕೇಸ್ ಇದ್ದ ಹಾಗೇನೆ ಅವರಿಗೆ ಜೀವಾವಧಿ ಶಿಕ್ಷೆ ಆಯಿತು ಅಂತ ಪ್ರಕಟ ಮಾಡಿದ್ರು. ಅದಾದಮೇಲೆ ಮತ್ತೆ ಅವರನ್ನು ಬಿಟ್ಟು ಕಳಿಸಿದ್ರು ಬೇಲ್ ಮೇಲೆ. ಇಲ್ಲಿ ದರ್ಶನ್ ರವರ ಸಾಕ್ಷಿಗಳಿದೆಯಾ ಅನ್ನುವಂಥದ್ದು ಬಹಿರಂಗವಾಗಿ ಯಾವುದೇ ಅಧಿಕಾರಿಗಳು ಹೇಳಿಲ್ಲ ಅಥವಾ ಸಾಕ್ಷಿಗಳನ್ನು ಬಹಿರಂಗಪಡಿಸಿಲ್ಲ. ಆದರೂ ದರ್ಶನ್ ರವರಿಗೆ 2 ವರ್ಷ ಜೈಲು ಶಿಕ್ಷೆ. ಈಗ ಇನ್ನು ಬೇಲ್ ಹಾಕೋಕ್ಕೆ ಅವಕಾಶವೂ ಇಲ್ಲ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಯಾವ ರೀತಿ ಇದು ಕಂಪಿಸುತ್ತೆ ಈ ವಿಷಯ ಅಂದರೆ, ಎಲ್ಲ ಒಂದು ಕಡೆ ದರ್ಶನ್ ರವ್ರನ್ನ ಟಾರ್ಗೆಟ್ ಮಾಡಿದ್ರಾ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಹುಟ್ಕೊಳ್ಳುತ್ತೆ. ಎಲ್ಲ ಒಂದು ಕಡೆ ದರ್ಶನ್ ರವರಿಗೆ ಕೊಕ್ಕೆ ಹಾಕೋದಕ್ಕೆ ನೋಡ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇನ್ನು ಪ್ರದೋಷ್ ಮಾಪಿ ಸಾಕ್ಷಿಯಾಗಿ ಹೋಗ್ತಾ ಇರೋದು ಒಂದು ರೀತಿ ಟಾರ್ಗೆಟಿಸಮ್ ಅಂತ ಹೇಳಿ ಕರೀತಾರಲ್ಲ, ಟಾರ್ಗೆಟ್ ಅಂತ ಹೇಳಿ ಕರೀತಾರಲ್ಲ, ಆ ರೀತಿ ವ್ಯವಸ್ಥೆ ಏನಾದರೂ ಹೊರಟಿದೆಯಾ ಅನ್ನುವಂಥದ್ದು ಕೂಡ ಭಾಳ ಬೇರೆ ಬೇರೆ ರೀತಿ ವಿಕೋಪವನ್ನು ಪಡ್ಕೊಳ್ಳುತ್ತೆ. ಇಷ್ಟು ದಿವಸ ಶಾಂತವಾಗಿದ್ದಂತಹ ಪ್ರದೋಷ್ ಸಿಡಿದೆದ್ದು ನಾನು ಮಾಪಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಇನ್ನೊಂದು ರೂಪ ಪಡ್ಕೊಳ್ತಾ ಇರೋದು, ಇವೆಲ್ಲವೂ ಕೂಡ ಒಂದು ರೀತಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಬೇರೆ ರೀತಿ ವಿಚಾರ ಆಗ್ತಾ ಇದೆ, ವಿಚಾರಗಳು ಬರ್ತಾ ಇದೆ. ಬೇರೆ ಬೇರೆ ಕೇಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆ ಇರೋದು ಸತ್ಯ.
ಆದರೆ ದರ್ಶನ್ ರವರು ಏನು ಮಾಡಿದಾರೋ ಅದನ್ನೇ ಇನ್ನೊಬ್ಬ ಪ್ರಭಾವಿ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ದರ್ಶನ್ ರವರಿಗೆ ತೆಗೆದುಕೊಂಡಂತಹ ಆ್ಯಕ್ಷನ್ ಇವರ ವಿಷಯದಲ್ಲಿ ಇಲ್ಲ. ಯಾಕೆ ಅಲ್ಲ, ತಪ್ಪುತ್ತಾರೆ. ಅವ್ರಿಗಿಂತ ದರ್ಶನ್ ರವರಕ್ಕಿಂತಲೂ ಒಂದು ಕೈ ಮೇಲೆ ತಪ್ಪು ಮಾಡಿದಂಥ ಪ್ರಜ್ವಲ್ ರೇವಣ್ಣ ಜೈಲಲ್ಲೇ ಕಲರ್ ಡ್ರೆಸ್. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲು ವಾಸದಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಆದರೆ ಅವರು ಕಲರ್ ಡ್ರೆಸ್ ಹಾಕ್ಕೊಂಡು ಐಸಾರ್ ಮ್ಯಾಲ್ ಫ್ಯಾನ್ ತಿರುಗ್ತಾ ಇದೆ, ಆ ಕಡೆ ಎಲ್ಲ ನೋಡಿದ್ರೆ ಆಗ್ರಿ ರೂಮ್ ಪೂರ್ಣ ಕ್ಲೀನ್ ರೂಮು, ಅದ್ಭುತವಾದಂಥ ಐಷಾರಾಮಿ ಜೀವನ, ಕೈಯಲ್ಲೊಂದು ಫೋನು, ಸ್ವಂತವಾಗಿರುವಂಥ ಫೋನು. ಇಲ್ಲಿ ನಾವು ಇನ್ನಷ್ಟು ಪ್ರಶ್ನೆಗಳನ್ನು ಮಾಡಬೇಕಾಗ್ತದೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ರೂಮ್ನಲ್ಲಿ ಫೋನ್ ಕೊಡಿಸಿ ಕಲರ್ ಬಟ್ಟೆ ಹಾಕಿಸಿ ಅದನ್ನು ವಿಡಿಯೋ ಮಾಡಿದವ್ರು ಯಾರಪ್ಪ? ಅಲ್ಲ, ಪ್ರಜ್ವಲ್ ರೇವಣ್ಣ ಅವರಿಗೆ ಆ ರೀತಿ ಒಂದು ಬ್ಯಾರಕ್ ಕೊಟ್ಟಿದ್ದಾರೆ, ರೂಮ್ ಇದೆ, ವಿಡಿಯೋ ಮಾಡಿದವ್ರು ಯಾರು? ನೋಡಿ, ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು, ಹೌದಾ? ಅದು ಒಂದು ವ್ಯವಸ್ಥೆ ಇದೆಯಾ? ಆ ಫೋನಲ್ಲಿರ್ತಕ್ಕಂಥ ಸಿಮ್ ಯಾರ ಹೆಸರಲ್ಲಿದೆ? ಅಲ್ಲಿ ಕೂಡ ಪಾಯಿಂಟ್ ಆಗುತ್ತೆ. ಯಾಕೆ ಒಂದೊಂದು ಸರ್ತಿ ಕಾನೂನೇ ಅಂದರೆ ಕಾನೂನಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಈ ರೀತಿ ಬೇಕು ಅಂತಲೇ ಏನಾದ್ರು ಕ್ರಿಯೇಟ್ ಮಾಡ್ತಾರಾ? ಅಂದರೆ ಪ್ರಶ್ನೆ ಇದು ಕೂಡ ಸಾರ್ವಜನಿಕರ ವಲಯದಲ್ಲಿ ಹೇಳ್ತಾ ಇರುವಂಥದ್ದು. ಅಲ್ಲ, ಪ್ರಜ್ವಲ್ ರೇವಣ್ಣ ಕಲರ್ ಬಟ್ಟೆ ಹಾಕಿದ್ದು, ಫೋನಲ್ಲಿ ಮಾತಾಡ್ತಾ ಇರುವಂಥದ್ದು, ವಿಡಿಯೋ ಮಾಡಿದ ಪುಣ್ಯಾತ್ಮ ಯಾರು? ಅಥವಾ ದರ್ಶನ್ ರವರು ಅಲ್ಲಿ ಚೇರ್ ಹಾಕೊಂಡು ಕುಂತಿದ್ದು, ಚಾ ಕುಡಿತಾ ಇರೋದು, ಸಿಗರೇಟ್ ಸೇರ್ತಾ ಇರೋದು ವಿಡಿಯೋ ಮಾಡಿದ್ದು ಯಾರು? ಆ ಫೋನ್ ಯಾರ್ದು? ಇನ್ನು ದರ್ಶನ್ ರವರು ಫೋನಲ್ಲಿ ಹಾಯ್ ಮಾಡಿದ್ರಲ್ಲ, ಆ ಫೋನ್ ಯಾರ್ದು? ಆ ವ್ಯಕ್ತಿ ಯಾರು? ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದೇನು? ಯಾವುದೂ ಕೂಡ ಬಹಿರಂಗ ಪಡಿಸೋದೇ ಇಲ್ಲ. ಟೋಟಲ್ ಆಗಿ ದರ್ಶನ್ ರವರು ಏನೇ ಮಾಡಿದ್ರು ಅದು ತಪ್ಪು, ಅದಕ್ಕೆ ಶಿಕ್ಷೆ, ಅದು ಬಹಳ ದೊಡ್ಡ ಮಟ್ಟದ ಶಿಕ್ಷೆ. ಜೈಲಿಂದ ಜೈಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ, ಬ್ಯಾರಕ್ಕಿಂದ ಬ್ಯಾರಕ್ಕೆ ಚೇಂಜ್ ಮಾಡಿಬಿಡ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಅಭಿಮಾನಿಗಳ ಆಕ್ರೋಶ ಏನೆಂದ್ರು ದರ್ಶನ್ ರವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಅಭಿಮಾನಿಗಳ ಮನಸ್ಸೋ ಇಚ್ಛೆಯಲ್ಲಿ ಅದು ಒಂದು ರೀತಿ ಬೇಸರ ತರಿಸ್ತಾ ಇರೋದಂತೂ ಸತ್ಯ. ಅವ್ರ ಮನಸ್ಸೋ ಇಚ್ಛೆ, ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಅವರು ದರ್ಶನ್ ರವರ ವಿಚಾರದಲ್ಲಿ ಟಾರ್ಗೆಟ್ ಮಾಡ್ತಾರೆ, ದರ್ಶನ್ ರವರ ಮೇಲೆ ಟಾರ್ಗೆಟ್ ಆಗ್ತಿದೆ ಅನ್ನೋದು ಅಭಿಮಾನಿಗಳ ವಾದ, ಸಾರ್ವಜನಿಕರ ವಾದ. ಈ ವಾದಗಳನ್ನು ಯಾವ ರೀತಿ ಪರಿಶೀಲನೆ ಮಾಡುತ್ತೆ? ಸಾರ್ವಜನಿಕ ವಲಯದಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಪ್ಪ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಯಾರು? ಪ್ರಜ್ವಲ್ ರೇವಣ್ಣ. ಆದರೆ ಅಧಿಕಾರಿಗಳು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳೇನು? ತನಿಖೆ ನಡೆಯುತ್ತೆ, ತನಿಖೆ ಮಾಡ್ತೀವಿ, ಅದನ್ನು ಸರಿಪಡಿಸ್ತೀವಿ ಅಂತೆಲ್ಲ ಕೊಡ್ತಾರೆ ಹೇಳಿಕೆ. ಇದೇ ಏನಾದರೂ ದರ್ಶನ್ ರವರು ಫೋನಲ್ಲಿ ಮಾತಾಡಿರೋ ವಿಡಿಯೋ ಹೊರಗಡೆ ಬಂದಿದ್ದರೆ ಎಷ್ಟನ್ನೂ ಅಷ್ಟರಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಢಂಬಾಚಾರ ಹೈ ಡ್ರಾಮಾಗಳಾಗಿರೋದು. ಅದಷ್ಟೇ ಅಲ್ಲದೆ ಅಧಿಕಾರಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾಗಳನ್ನ ಮಾಡಿ ದೊಡ್ಡ ದೊಡ್ಡ ಶಿಕ್ಷೆಗಳನ್ನು ಕೊಡೋದಕ್ಕೆ ಸಿದ್ಧರಾಗಿರೋರೇನು. ಆದರೆ ಇದು ಪ್ರಜ್ವಲ್ ರೇವಣ್ಣ ಅವರ ಕೇಸು. ತಂದೆ ರಾಜಕೀಯ ವಲಯದಲ್ಲಿರ್ತಕ್ಕಂಥವರು, ಅವರ ತಾತ ಪ್ರಧಾನಮಂತ್ರಿ ಆಗಿರೋರು, ಅವರೊಬ್ಬ ಚಿಕ್ಕಪ್ಪನೋ ದೊಡ್ಡಪ್ಪನೋ ಮುಖ್ಯಮಂತ್ರಿ ಆಗಿರುವಂಥದ್ದು, ಅವರು MP. ಈ ಪ್ರಭಾವ ಅವ್ರನ್ನ ರಕ್ಷಣೆ ಮಾಡ್ತಿದೆಯಾ ಅಂತ? ಇರಲಿ ಬಿಡಿ, ಅದೇನೇ ಇರಲಿ. ಆದರೆ ದರ್ಶನ್ ರವರ ವಿಚಾರದಲ್ಲಿ ಮಾತ್ರ ಈ ರೀತಿ ಟಾರ್ಗೆಟ್ ಮಾಡ್ತಿರೋರು ಯಾರು? ಪ್ರಜ್ವಲ್ ರೇವಣ್ಣ ಅವರಿಗೆ ಇಷ್ಟೆಲ್ಲ ಒಂದು ಹೈ ಕ್ವಾಲಿಟಿ ಸ್ಪೆಷಾಲಿಟಿ ಸಿಗ್ತಾ ಇದೆ, ಅದಕ್ಕೆಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಪ್ರಭಾವ ಇರಬಹುದೇನೋ. ಆದರೆ ದರ್ಶನ್ ರವರನ್ನ ಟಾರ್ಗೆಟ್ ಮಾಡ್ತಿರೋರು ಯಾರು ಅನ್ನೋ ಕ್ವಶನ್ ಮಾರ್ಕ್ ಮಾತ್ರ ಇನ್ನೂ ಹಾಗೇ ಇದೆ. ಇವರೇ ಅಂತ ಹೊರಬೀಳ್ತಾನೋ ಇಲ್ಲ, ಆದರೆ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂಥದ್ದು ಮಾತ್ರ ಸಾರ್ವಜನಿಕ ವಲಯದಲ್ಲಿ ನೋಡ್ತಾ ಇರುವಂತಹ ಜನಗಳ ಮನದಲ್ಲಿ ಇದು ಕಾಣಿಸ್ತಾ ಇರೋದಂತೂ ಸತ್ಯ. ದರ್ಶನ್ ರವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಎಲ್ಲೋ ಒಂದು ಕಡೆ ಕುತೂಹಲಕಾರಿ ವಿಚಾರ ಹುಟ್ಟುತ್ತಾ ಇರೋದಂತೂ ಸತ್ಯ. ಯಾವ ರೀತಿ ಟಾರ್ಗೆಟ್ ಮಾಡಿದ್ದಾರೆ, ಯಾವ್ಯಾವ ರೀತಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಹೊರಬೀಳುತ್ತೆ. ಸ್ವಲ್ಪ ದಿವಸ ಕಾಯಬೇಕಾಗತ್ತೆ. ಖಂಡಿತವಾಗಿಯೂ ದರ್ಶನ್ ರವರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ನಿಜಾನ ಅನ್ನುವಂಥ ಕ್ವಶನ್ ಮಾರ್ಕ್ ಹುಟ್ಟುತ್ತಾ ಇದೆ. ಈಗ ಇದೇ ಸಾರ್ವಜನಿಕ ವಲಯದಲ್ಲಿ ಏನು ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಿ, ಈ ಮಾಹಿತಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಸೊ ದರ್ಶನ್ ರವರ ಮೇಲೆ ಷಡ್ಯಂತ್ರ ಆಗಿರಬಹುದು, ದೌರ್ಜನ್ಯ ಆಗಿರಬಹುದು, ಕಾನೂನಿನಲ್ಲಿ ಯಾವುದೋ ಒಂದು ರೀತಿಯಾದಂತಹ ಹಿನ್ನಡೆ ಆಗಿರಬಹುದು, ಅದರ ಜೊತೆಗೆ ದರ್ಶನ್ ರವರಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ನಿಟ್ಟಲ್ಲಿ
ನಿಮ್ಮ ಕಮೆಂಟ್ ಬಾಕ್ಸ್ ನೀವು ಕಮೆಂಟ್ ಮಾಡಿ ತಿಳಿಸಿ. ದರ್ಶನ್ರವ್ರ ಮೇಲೆ ಟಾರ್ಗೆಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಸಾರ್ವಜನಿಕವಾಗಿಯೂ ಕೂಡ ಇನ್ನಷ್ಟು ಇದನ್ನು ತಿಳಿದುಕೊಳ್ಳುವಂಥ ಹಂಬಲ ನನಗೂ ಇದೆ. ಸಾರ್ವಜನಿಕರ ವಲಯದಲ್ಲಿ ಯಾವ ರೀತಿ ಅನಿಸ್ತಾ ಇದೆ ಇದು? ಈಗಾಗಲೇ ಸಾರ್ವಜನಿಕ ವಲಯದಿಂದಲೇ ಬಂದಿರುವಂಥ ಮಾಹಿತಿ, ಆದರೆ ಇನ್ನೂ ನಾವು ಟೆಸ್ಟ್ ಮಾಡುವ ಮೂಲಕ ಸಾರ್ವಜನಿಕರು ಯಾವ ರೀತಿ ನೀವು ಪ್ರತಿಕ್ರಿಯೆ ನೀಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ಮತ್ತೊಂದು ಮುಂದಿನ ಸುದ್ದಿಯೊಂದಿಗೆ.